ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ ಹೊಟ್ಟೆ ತುಂಬ ನೆಮ್ಮದಿಯಾಗಿ ಒಂಥರ ಆ ಟೆಂಪಲ್ ಫುಡ್ ಹೊಸದ ಅಂತಾರಲ್ವಾ ತುಂಬ ಸಖತ್ ಖುಷಿ ಆಯಿತು. ಇಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ತೋರಿಸಿದೆ ಆವಾಗಲೇ, ಅದ್ರ ಪಕ್ಕದಲ್ಲೇ ಮಠ ಇದೆ. ಕರೆದ್ಬಿಟ್ಟು ಒಳಗಡೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಊಟ ಹಾಕಿ ಹೊಟ್ಟೆ ತುಂಬ ಕಳಿಸಿದ್ರು. ನಮ್ಮ ಕೈಲಾಗಿದ್ದು ಖುಷಿಯಾಗಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಮನಸ್ಸಿಗೆ ಏನಿಸ್ತೋ ಅದನ್ನ ಕಾಣಿಕೆ ಹಾಕೊಬಿಟ್ಟು ಬಂದ್ವಿ. ಬಟ್ ನಮಗಂತೂ ಖುಷಿ ಆಯಿತು. ಇಲ್ಲಿನ ಜಾಗದ ಬಗ್ಗೆ, ಇಲ್ಲಿ ಹೆಂಗೆ ಬಂತು, ಇಲ್ಲಿ ಜಾಗ ಹೆಂಗೆ ಹುಡ್ಕೋತು, ಹೆಸ್ರು ಹೆಂಗೆ ಬಂತು, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ರು. ಬ್ರೋ ಬನ್ನಿ ಹೋಗೋಣ, ಗೆರಪ್ ಗೆರಪ್ ಆಯ್ತಾ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಏನಕ್ಕೆ ಬಂತು, ಹೆಂಗೆ ಬಂತು, ಈ ಸ್ವಾಮಿಗಳು ಹೆಂಗೆ, ಜಾಗ ಏನು, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ರು. ಒಂದು ತಿಳ್ಕೊಂಡ್ವಿ ಈ ಮಠಾಧೀಶರಿಂದ. ಸೊ ಖುಷಿ ಆಯಿತು. ಇವಾಗ ಇಲ್ಲಿ ಕೆಳಗಡೆ ಹೋಗಿ ಇಲ್ಲೊಂದು ಎಳ್ನೀರು ಕೊಯ್ಲು ಅಂತ ಬರುತ್ತೆ, ಅಲ್ಲಿ ಎಳ್ನೀರಿಂದ ಅಲ್ಲಿ ದೀಪ ಅಂಟಿಸ್ತಾರೆ. ಅದು ಸ್ಟೋರಿನೂ ಇದೆ. ಏನಪ್ಪ ಅಂದರೆ ಹೋಗ್ತಾ ದಾರಿನ ಹೇಳ್ತೀನಿ. 500 ರೂಪಾಯಿ ನೋಟ್ ಬ್ಯಾನ್ ಆಯಿತು, 1000 ರೂಪಾಯಿ ನೋಟ್ ಬ್ಯಾನ್ ಆಯಿತು, ಏನು ಮಾಡೋಣ? ಅಲ್ಲ ಇವಾಗ ನಾನ್ ವೆಜ್ ತಿನ್ನಲ್ವಂತೆ, ನೋ ಸ್ಮೋಕಿಂಗ್ ನೋ ಡ್ರಿಂಕಿಂಗ್. ನಾವು ಫಸ್ಟಿಂದಲೂ ಸ್ಮೋಕಿಂಗ್ ಡ್ರಿಂಕಿಂಗ್ ಮಾಡಲ್ಲ. ಹೌದಾ? ಪಾಪ. ಸರಿ ಬನ್ನಿ ಅತ್ತೆ, ಗೆರಪ್ 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 ರೆಕಾರ್ಡಿಂಗ್ ಆನ್ ಮಾಡ್ಬಿಟ್ಟು ಗೆರಪ್ ಗೆರಪ್ ಅದ ಪ್ರೂಫ್ಗಿರಲಿ ಅಂತ ಅಷ್ಟೇ. ಹಾಂ, ಆ ಥರ ಬೇಕಾದ್ರೆ ತಗೊಳ್ಳಿ, ಅಪ್ಲೋಡ್ ಎಲ್ಲೂ ಮಾಡೋದು. ಬಿರಿಯಾನಿ ಎಲ್ಲ ಹೋಗೋಣ ಆ ಕಡೆ ಇದೆ ಅಂತ ಪಾಪ ಪ್ಲಾನ್ ಹಾಕಿದ್ರೆ ನೀವು ಒಗನಿಕಲ್ ಹೋಗೋಣ ಅಂತ ಇಲ್ಲ, ತಗೊಂಡಿದ್ದೀನಿ, ತಿಂತಿಲ್ಲ ಅಂದರೆ ಹಾಕ್ಕೊಂಡಿಲ್ಲ, ಯಾಕಂದರೆ ನಾನು ಸ್ನಾನ ಮಾಡಿಲ್ಲ. ಸರ್ ನಡೀರಿ ಗೆರಪ್ ಬ್ರೋ, ಗೆರಪ್ ನಡೀರಿ ಗೆರಪ್. ಹಾಂ ಏನು ಹಾಕುವಂತ ಅವನ್ನೇ ತೆಗೆದ್ಬಿಡ್ತೀನಿ, ಮಾರನೇ ದಿವಸ ಸ್ನಾನ ಮಾಡಿ ಪೂಜೆ ಮಾಡ್ಬಿಟ್ಟು ಬ್ರೋ ಕರೀರಿ ಅವನ್ನ. ಏಯ್ ರಾರ ರೇ ಇದು ಮನ ಕೊಡ್ಕ ಬಾರೋ ಬೇಗಲೇ. ಭಾಷಣ ಕೊಡ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು. ಯಾರಿಗೆ? ಜೀವಾನಂದ. ಅವನು ಹಂಗೆ ಜೀವಾನಂದ 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 ಜೀವ. ಏಯ್ ನಾನೇನಾದ್ರೂ ಹೇಳಿ ಟೈಮ್ ಇಸ್ಕೊಂಬಾರ ಹೊರಗಡೆ. ಎಲ್ಲಿ ಬಂದಿದ್ದೀವಿ, ಏನು ಹೇಳ್ತಿದ್ಯಾ? ಎತ್ಕೊಳ್ ಮೇಟು. ನೋಡಿ ಇಲ್ಲಿ ಎಷ್ಟು ವಾತಾವರಣ ಪ್ರಶಾಂತವಾಗಿದೆ ಅಂದರೆ ಸಖತ್ತಾಗಿದೆ. ನೆಮ್ಮದಿಯಾಗಿ ಪ್ರಶಾಂತವಾಗಿ ಇಲ್ಲಿ ಬಂದು ದಯವಿಟ್ಟು ಯಾರೂ ಆ ವಾತಾವರಣನ ಹಾಳು ಮಾಡಬೇಡಿ. ಭಯಭಕ್ತಿಯಿಂದ ಬನ್ನಿ, ಭಯಭಕ್ತಿಯಿಂದ ಹೋಗಿ. ಬಿಕಾಸ್ ಇಲ್ಲಿ ನೋಡಿ ಇವಾಗ ನಾವು ಹೋಗ್ತಿದ್ದೀವಲ್ಲ, ಇಲ್ಲಿಂದ ಕೆಳಗಡೆ ಹೋದರೆ ಅಲ್ಲಿಂದ ಒಂದು ರೈಟ್ ಸೈಡ್ಗೆ ಒಂದು ಟೆಂಪಲ್ ಹೋಗುತ್ತೆ. ಅದು ಎಳ್ನೀರು ಕೋವಿಲ್ ಅಂತ ಏನೋ ಬರುತ್ತೆ. ಅಲ್ಲಿ ಆ 101 ಸ್ವಾಮಿಗಳು ಆವಾಗ ಒಂದು ಕಪಿಲ ತೀರ್ಥ ಇತ್ತಂತೆ. ಕಪಿಲ ತೀರ್ಥದಲ್ಲಿ ಆ ನೀರಿಂದ ಅಲ್ಲಿ ದೇವ್ರ ದೀಪ ಅಣಿಸ್ತಾ ಇದ್ರಂತೆ ಆ ತೀರ್ಥದಲ್ಲಿ. ಆ ತೀರ್ಥ ಬರ್ತಾ ಬರ್ತಾ ಜನಗಳು ಏನು ಮಾಡಿಬಿಟ್ರು ಅಂದರೆ ಆ ತೀರ್ಥದಲ್ಲೇ ಹೋಗೋದು, ಕಾಲು ತೊಳೆಯೋದು, ಕೈ ತೊಳೆಯೋದು, ಸ್ನಾನ ಮಾಡೋದು, ಗಲೀಜು ಮಾಡಿಬಿಟ್ಟು ಶುರು ಮಾಡಿಬಿಟ್ರಂತೆ. ಅದು ಗಲೀಜಾಗ್ಬಿಟ್ಟು ಆಮೇಲೆ ಅದು ಅಶುದ್ಧ ಆಗೋಯ್ತಂತೆ. ಅಶುದ್ಧ ಆಗೋಯ್ತಲ್ಲ, ಸೊ ಇವಾಗ ಆ ನೀರನ್ನ ಬಳಸಿ ಅವರು ಅಯ್ಯಪ್ಪ ದೀಪ ಹಂಚೋಕ್ಕಾಗಲ್ಲ. ಸೊ ಆಮೇಲೆ ಪ್ರಪಂಚದಲ್ಲೇ ಅತಿ ಶುದ್ಧವಾದ ನೀರು ಅಂದರೆ ಈ ಪ್ರಕೃತಿಯಿಂದ ಬರೋದು ಎಳ್ನೀರು. ಆ ಎಳ್ನೀರಿನಲ್ಲಿ ದೀಪ ಅಂಟಿಸೋಣ ಅಂದ್ಬಿಟ್ಟು ಆವಾಗಿಂದ ಎಳ್ನೀರಿಂದ ದೀಪ ಅಂಟಿಸ್ತಾರಂತೆ. ಸೊ ಅಷ್ಟು ಪವರ್ಫುಲ್ಲು ಆ ಸ್ವಾಮಿಗಳು, ಈ ಜಾಗ. ಸೊ ಇಲ್ಲೊಂದು ಒಂಥರ ಒಂದು ಭಕ್ತಿ ಅನ್ನೋದು ಚೆನ್ನಾಗಿದೆ. ಮತ್ತು ಆ ಪರಿಸರ ಮಧ್ಯ ಜನಗಳು ಬರೋರು ಎಲ್ಲ ಚೆನ್ನಾಗಿದೆ. ಬಂದು ಯಾರು ಜಾಸ್ತಿ ದಯವಿಟ್ಟು ಜಾಗನ ಹಾಳು ಮಾಡಬೇಡಿ ಅಷ್ಟೇ. ಇವಾಗ ನಾವು ನೋಡ್ತಿದ್ದೀವಲ್ಲ, ಮೇಲ್ಗಡೆ ಹೋಗಿದ್ವಿ, ಆ ಕಡೆ ಎಲ್ಲ ಹೋಗಿದ್ವಿ, ಎಲ್ಲೂ ಬಾಟ್ಲು ಗೀಟ್ಲು, ಸಿಗರೆಟು ಇನ್ನೂ ಏನೇ ಆಗಲಿ ಗಲೀಜು ಮಾಡಿಲ್ಲ, ಪ್ಯೂರಾಗಿದೆ. ಬಟ್ ಜನ ಬರ್ತಾ 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 ಹೇಳಿದ್ನಲ್ಲ ತೀರ್ಥ ಹೆಂಗೆ ಮಾಡಿದ್ರು ಅಂತ, ಕಪಿಲ ತೀರ್ಥನ ಕಾಲು ಕಾಯಿ ತೊಳೆಯೋದು, ಅದು ಇದು ಮಾಡೋದು, ಹಂಗೆ ಮಾಡಿ ಜಾಗನ ಹಾಳು ಮಾಡಿಬಿಡ್ತಾರೆ. ಆ ಕೆಲಸಕ್ಕೆ ಮಾತ್ರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಈ ಮನುಷ್ಯ ಅನ್ನೋನು ಎಷ್ಟು ಇದಂದರೆ ಅವನ ಕಾಲಿಟ್ಟಿದ ಕಡೆ ಎಲ್ಲ ಹಾಳು ಮಾಡೋದೇ ಕೆಲಸ ಒಂದು ಮನುಷ್ಯಂದು.
ಮನುಷ್ಯ ಎಲ್ಲಿ ಕಾಲಿಟ್ರೆ ಅಲ್ಲಿ ನರ್ಕ. ಮನುಷ್ಯ ಇಡೋ ಕಡೆ ಗೆರ್ಕೆ ಒಲೆ ಬೆಳೆಯಲ್ವಂತೆ, ಹಂಗೆ. ಓ ಪುಷ್ಪ ಗುರು ಕಾಂಪಿಟೇಷನು. ಇವತ್ತು ವೆದರ್ ಅಂತೂ ಸ್ವಲ್ಪ ಪರವಾಗಿಲ್ಲ, ಬಿಸಿಲು ಜಾಸ್ತಿ ಇಲ್ಲ, ಲೈಟಾಗಿದೆ ಕೋಲ್ಡು, ಅಂದರೆ ಬಿಸಿಲು ಲೈಟಾಗಿದೆ, ಸ್ವಲ್ಪ ಮಳೆ ಇಲ್ಲ, ಅದೊಂದು ಖುಷಿ ನಮಗೆ. ಇಲ್ಲಿ ಪಂಚರ್ ಆಗಿಬಿಡೈತೆ, ನಮ್ಮ ಗಾಡಿಗೆ ಏನಾದ್ರು ಪಂಚರ್ ಆಗೋಯ್ತು ಅಂದರೆ ನರ್ಕನೇ. ನಮ್ಮ ಹತ್ರ ಸ್ಟೆಪ್ನಿನೂ ಇಲ್ಲ, ಏನೂ ಇಲ್ಲ, ಟ್ಯೂಬ್ ಟೈರ್ಸ್ಗಳಿಗೆ. ಸೊ ಪರಿಸರ ಅನ್ನೋದನ್ನು ದಯವಿಟ್ಟು ಕಾಪಾಡಿ, ಅದನ್ನು ಹಾಳು ಮಾಡೋಕ್ಕೆ ಮಾತ್ರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಬಂದಾಗ ಹೆಂಗೆ ಬರ್ತೀರೋ ಹಂಗೆ ವಾಪಸ್ ಹೋಗಿ, ಆ ಜಾಗನ ಅನುಭವಿಸಿ ಅಷ್ಟೇ, ಆ ಜಾಗನ ದಯವಿಟ್ಟು ಹಾಳು ಮಾಡಬಾರ್ದು. ಅಯ್ಯ ತಿಕ್ಕಲ್ ಥರ ಆಫ್ ಆಗ್ತಾ ಇರ್ತವೆ. ನೋಡಿ ಇಲ್ಲಿಂದ ರೈಟ್ಗೆ ಹೋದರೆ ಆ ಕಡೆ ಎಳ್ನೀರ್ದು ದೇವಸ್ಥಾನ ಇದೆ, ಎಳ್ನೀರು ಕೋವಿಲ್ ಅಂತೆ. ಏನಕ್ಕೆ ಗೋಲಿ ಆಡ್ತಾ ಇದ್ರು, ನೀವು ಅದ್ರ ಮೇಲೆ ಗಾಡಿ ಓಡಿಸ್ಬಿಟ್ರು ಪಾಪ. ಏನಿಲ್ಲ, ನಾನು ಹಚ್ಚಿಲ್ಲ, ನಾನು ಸೈಡಿಗೆ ಬಂದೆ. ಇಲ್ಲ ಬರ್ತಾವ್ರಿ ನಾ ಕೆಳಗಡೆ. ಅದು ಸಿಂಪಲ್ ಆಗಿದ್ರು ಅದ್ರಲ್ಲಿ ಏನೋ ಒಂಥರ ಟೇಸ್ಟು, ಒಂಥರ ನೆಮ್ಮದಿ ಕೊಡುತ್ತೆ ಆ ಟೆಂಪಲ್ ಫುಡ್ಡು. ಸೋಲೇಸ್ ಚೆನ್ನಾಗಿದೆ, ಜಾಕೆಟು ಸೋಲೇಸು, ಪ್ಯಾಂಟು ಚೆನ್ನಾಗಿದೆ, ಜಾಕೆಟು ಚೆನ್ನಾಗಿದೆ, ಆ ಗಾರ್ಡ್ಸ್ ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲ ಗಾರ್ಡು ಬರುತ್ತೆ. ಹಾಂ, ಕೆಲವೊಂದೊಂದು ಚೆಕ್ ಕೊಡಲ್ಲ. ಅದು ನೋಡಿ ಏನು ಬಲ್ಕ್ ಕಾಣುತ್ತೆ, ಡಾಮಿನರು ಒಳ್ಳೆ GS ಥರ ಕಾಣಿಸುತ್ತೆ ಅದು ಗಾಡಿ. ನಾನು ನೋಡಿದಾಗೆಲ್ಲ ಒಂದು ಸೆಕೆಂಡ್ ಹಂಗೆ ಅನ್ಸುತ್ತೆ ಅಲ್ಲ, ಅದು GS ಥರ ಇದೆಲ್ಲ ನೋಡೋಕ್ಕೆ ಬಲ್ಕಾಗೆ. ಲೆನ್ಸ್ ಹಾಕೋಣ, ಹುಷಾರಾಗಿರ್ಬೇಕಮ್ಮ. ಸ್ವಲ್ಪ ಧೂಳು ಎಗಿರಿದ್ರು ಅದರಲ್ಲಿ ಧೂಳು ಬಿದ್ದರೆ ಪರವಾಗಿಲ್ಲ, ಆ ಒಂದು ಸಣ್ಣ ಸಣ್ಣ ಕಲ್ಲು ಎಗಿರ್ಬಿಡುತ್ತೆ, ಆವಾಗಲೇ ಹಂಗೆ ಆಗಿದ್ದು. ಆಫ್ ರೋಡ್ದು ಇದು ಇದೆಯಲ್ಲ ಗಾಗಲ್ಸು, ಅದು ಹಾಕೊಂಡ್ಬಿಟ್ರೆ ಫುಲ್ ಕವರ್ ಆಗಿಬಿಡುತ್ತೆ. ಇಲ್ಲ ಓಹೋ, ಎಲ್ಲ ದೇವಸ್ಥಾನ. ಶೂಸಲ್ಲೇ ಬಿಚ್ಚಿಬಿಡೋಣ, ಅಲ್ಲಿ ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಮತ್ತೆ ಅಲ್ಲಿ ಕೂತ್ಕೊಂಡು ಪರವಾಗಿಲ್ಲ, ಇಲ್ಲೇ ಇರ್ತೀನಿ, ಒಳಗಡೆ ನೋಡಕ್ಕೇನು ಅಲ್ಲಿ ನಾವು ಒಳಗಡೆ ಹೋಗಲ್ಲ, ಏನಾಯ್ತು ನೋಡ್ಕೊ ಬರೋದಷ್ಟೇ. ನಾನು ತಂದ್ಕೊಟ್ರಿ ಅಂದ್ರೆ ಎಲ್ಲಿ ನೀರು ಹಾಕ್ಬಿಟ್ಟು ಅದ್ರೊಳಗೆ ದೀಪ ಹಚ್ತಾರೆ.
ನೋ ಆಯಿಲ್ ಮುಂದೆ ಹೊಟ್ಟೆ ಬರ್ತೀನಿ. ಇಷ್ಟೇ ಚಿಕ್ಕ ಚೇಳು ಮರಿ ಥರ ಇತ್ತು. ಆ ಮರಿ ಥರ ಚೇಳು ಒಂಥರ ಫುಲ್ ಫ್ಲ್ಯಾಟ್ ಆಗಿತ್ತು. ಯಾರೋ ತುಳಿದ್ಬಿಟ್ಟು ಅದನ್ನು ಅಪ್ಪಚ್ಚಿ ಮಾಡಿಬಿಟ್ಟಿದ್ದಾರೆ. ಹಾಂ, ಅಪ್ಪಚ್ಚಿ ಆಗಿಬಿಟ್ಟಿತ್ತು. ನಾನು ಸತ್ತೋಗಿದೆ, ಜೀವಂತವಾಗಿಲ್ಲ ಅಂದ್ಬಿಟ್ಟು ಕೈ ಸುಮ್ಮನೆ ಹಿಂಗೆ ಆಡಿಸ್ದೆ. ಅದು ನನ್ನ ಕೆಳಗಡೆಯಿಂದ ಬಂದಿರೋದು. ಸುಮ್ಮನೆ ಕೈ ಹಿಂಗೆ ಆಡಿಸ್ದೆ, ಹಂಗೆ ಮೂವ್ ಆಗಿಬಿಡ್ತು. ನನಗೆ ಜೀವ ಬಾಯಿ ಬಂದ್ಬಿಡ್ತು ನಂಗೆ ಹಂಗೆ. ಅಪ್ಪ ಹ್ಞೂ, ಜೀವ ಬಾಯಿ ಬಂದ್ಬಿಟ್ಟಿತ್ತು ನನಗೆ. ಚೇಳು ಕಚ್ಬಿಡ್ತೇನೋ ಅಂತ. ಆಮೇಲೆ ಚೇಳು ಕಚ್ಬಿಟ್ರೆ ಆಮೇಲೆ ಎಲ್ಲೋಗ್ಲಿ ನಾನು, ಇಲ್ಲಿ ಈ ಕಾಡಲ್ಲಿ. ಹಾಂ ಹಾಂ, ಹ್ಞೂ ಅವ್ರಿಗೆ ಗೊತ್ತಿರ. ಹ್ಞೂ ಹ್ಞೂ ಇವಾಗ ಅಲ್ಲಿ ನೂರಸ್ವಾಮಿ ಬೆಟ್ಟ ಆದಮೇಲೆ ಕೆಳಗಡೆ ಬಂದ್ವಿ. ಅಲ್ಲೊಂದು ಡೈವರ್ಷನ್ ಇತ್ತು, ಒಂದು ಲೆಫ್ಟು ರೈಟು. ಲೆಫ್ಟಿಗೆ ಬೆಂಗಳೂರು, ರೈಟಿಗೆ ಒಗ್ಯಾನಿಕಲ್ ಇತ್ತು. ಆಮೇಲೆ ಎಲ್ಲರನ್ನೂ ಕೇಳಿದ್ರಿ, ನೋಡಪ್ಪ ಈ ಕಡೆ ರೈಟ್ಗೆ 50 ಕಿಲೋಮೀಟ್ರ್ ಒಗ್ಯಾನಿಕಲ್ಲು, ಲೆಫ್ಟಿಗೆ ಬೆಂಗಳೂರು. ಫಸ್ಟು ಕೆಲವರು ಇಲ್ಲ ಹೋಗ್ತೀವಿ ಬೆಂಗಳೂರಿಗೆ ಅಂದರು. ಆಮೇಲೆ ಒಬ್ಬೊಬ್ಬರೇ ಎಲ್ಲ ಒಪ್ಕೊಂಡ್ಬಿಟ್ರು. ಆಲ್ಮೋಸ್ಟ್ ಎಲ್ಲ ಎಂಟೈರ್ ಗ್ಯಾಂಗು ಆಯಿತು ನಡಿಯೋ ಹೋಗ್ಬಿಡೋಣ ಅಂದ್ಬಿಟ್ಟು ಒಗ್ಯಾನಿಕಲ್ಗೆ ಹೋಗ್ತಾಯಿದ್ದೀವಿ ಈಗ. ಸೊ 2 ಟ್ರಿಪ್ ಆಗೋಯ್ತು ಈ ರೈಡಲ್ಲಿ. ಹೆಂಗಿದ್ರು ಅಲ್ಲಿ ಊಟ ಚೆನ್ನಾಗಿ ಆಯ್ತಲ್ಲ ಎಲ್ಲಾಗೂ. ಪ್ರಾಪರಾಗಿ ಊಟ ಆಯಿತು, ಚೆನ್ನಾಗಿ ತಿನ್ಕೊಂಡ್ವಿ, ಊಟದ ಖರ್ಚಿಲ್ಲ. ಹಾಂ, ಎಲ್ಲ ಮುಗೀತು. ಇವಾಗ ಒಗ್ಯಾನಿಕಲ್ಗೂ ಹೋಗಿ ಅದು ಒಂದು ರೈಡ್ ಆಗ್ಬಿಡ್ಲಿ ಫುಲ್ ಡೇ ಅಂತ. ಒಳ್ಳೆ ಮಜಾ. ಹಾಂ, ಮುಂದೆ ಹೋಗ್ತಿರೋ ಸಿಲಿಂಡ್ರ್ ಗಾಡಿ. ಒಂದು ಸಿಲಿಂಡ್ರ್, ಒಂದು 2-3 ಸಿಲಿಂಡ್ರ್ ಹಿಂಗೆ ಬಿದ್ದರೆ ಹೆಂಗಿರುತ್ತೆ. ಹಾಂ, ಸುಮ್ಮನೆ ಇಮ್ಯಾಜಿನೇಷನು, ಫೈನಲ್ ಡೆಸ್ಟಿನೇಷನು. ನೋಡ, ನಾನು ಮುಂದೆ ಬಂದ್ಬಿಟ್ಟೆ ಅಂದ್ಬಿಟ್ಟು ಅವನು ಓಟ್ಯಾಕ್ ಮಾಡ್ತಾನೆ ನಮ್ಮನ್ನು. ಒಗ್ಯಾನಿಕಲ್ ಫಾಲ್ಸಲ್ಲಿ ಕಾವೇರಿ ಇವಾಗ ಫುಲ್ಲು ತುಂಬಿ ಹರಿತಾ ಇರುತ್ತೆ ಪಕ್ಕ. ಯಪ್ಪ, ರಿವರ್ ಫುಲ್ಲು ಎಲ್ಲ ಕಡೆ ತುಂಬೋಗಿದೆ. ಇಲ್ಲೂ ಪಕ್ಕ ಫಿಲ್ ಆಗಿರುತ್ತೆ, ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ಇಲ್ಲಿ ಹಿಂಗೆ ಹೋದ್ರೆ ರೈಟ್ಗೆ, ಇಲ್ಲಿಂದ ಬಿಳಿಗುಂಡ್ಲು. ಗಾಡಿ ಏನಕ್ಕೆ ಹಿಂಗೆ ಆಫ್ ಆಗ್ತಿದೆ? ಹಾಂ, ನೋಡ್ಕೊಂಬರ್ತೀವಿ ವೀರಪ್ಪ. ಎಲ್ಲಿಗೆ? ಒಗ್ಯಾನಿಕಲ್ ಬಿಡ್ತಾ ಇಲ್ವಂತೆ, ಏನೋ ಯಾರೋ ಗೊತ್ತು. ಅವರೆಲ್ಲ ಲೋಕಲ್ಸ್ ಇರ್ತಾರೆ. ಇಲ್ಲಿ ಅವ್ರದ್ದು ಬೋಟಿಂಗ್ ಇದೆ ಬಿಳಿಗುಂಡದಲ್ಲಿ. ಇಲ್ಲಿ ಅವರು ಬಿಸ್ನೆಸ್ ಮಾಡ್ಕೊಳ್ಳೋಕೆ ಮೋಸ್ಟ್ಲಿ ಅಲೋ ಇಲ್ಲ, ಅಲ್ಲಿ ಅಲೋ ಇಲ್ಲ ಅಂತವ್ರೆ. ನೋಡೋಣ, ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು. ಹಾಂ, ಬಿಳಿಗುಂಡ್ಲ ಹಾಂ, ಸುಮ್ಮನೆ ಹೇಳ್ತಾರೆ ಅವರು. ಅಲ್ಲಿ ಬೋಟಿಂಗ್ ಮಾಡ್ತಾರಲ್ಲ, ಅದು ಸುಮ್ಮನೆ ಹೇಳ್ತಾರೆ. ಕ್ಲೋಸ್ ಇದ್ರೂ ಇರ್ಬೋದು, ಬಿಕಾಸ್ ವಾಟರ್ ಫ್ಲೋ ಜಾಸ್ತಿ ಇದೆ ಅಲ್ವಾ.
ಕ್ಲೋಸ್ ಆಗಿರುತ್ತೆ ಅಷ್ಟೇ. ಆದ್ರೆ ನೋಡ್ಬೋದು. ಹೆವಿ ಇದೆ ಹೋಗಿದೆ. ನೀರು, ಸಖತ್ ಮೇಲೆ ಹರಿತಿದೆ. ಕಬ್ಬಿನಿ ಕ್ಯಾರೆಟ್ ಇನ್ನೇನು ಕುಡಿದ್ಬೇಡ. ನೋಡಿ ಇಲ್ಲಿವರೆಗೂ ವಾಟರ್ ಫುಲ್ಲು ಮೇಲಿದೆ. ಅದೇ ಹೇಳಿದ್ರು ಕಬ್ಬಿನಿ ಕ್ಯಾರೆಟ್ ಇನ್ನೇನು ಕುಡಿದ್ಬೇಡ. ಹಾಂ, ತಗೋ 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 ಅಂತ ಕೊಡ್ತಿರೋದು ಇವಾಗ ನೀರನ್ನ. ಕಾಣುತ್ತೆ ನೋಡ ನೀರು ನೋಡಲ್ಲಿ, ಅಲ್ಲೆಲ್ಲ ಬಂಡೆಗಳು ಕಾಣಿಸ್ತವೆ ನೀರು ಕಡಿಮೆ ಇರ್ಬೇಕಾರೆ. ಇವಾಗ ಬಂಡೆಗಳು ಏನು ಕಾಣಿಸ್ತಾ ಇಲ್ಲ. ನೋಡಿಲ್ಲಿ ಕಾಳು ಕಾಯ್ಕೊಂಡ್ರೆ ನೋಡಿದ್ವಿ, ಕಾಳು ಕಾಯ್ತಾವ್ರು ನೋಡಿದ್ವಿ. ಹಂಗೆ ಹೋಗ್ಬಿಡ್ತಾರೆ, ಅಲ್ಲಿ ದಾರಿ ಇದಲ್ವಾ, ಅಲ್ಲಿ ಹೋಗ್ಬಿಡ್ತಾರೆ ಅಂದ್ಬಿಟ್ಟು. ವಾವ್ ನೋಡೆ ನೋಡಿದ್ವಿ, ನೀರು ಹೊಡೆದ್ವಿ, ಇಲ್ಲಿ ಹೊಡಿತಿದೆ ನೀರು. ಓ ಫುಲ್ ಆಗ್ಬಿಟ್ಟು ಹೊಡಿತಿದೆ ನೀರು. ಇದೆಲ್ಲ ಫುಲ್ ಖಾಲಿ ಇರ್ತವೆ, ಇದೆಲ್ಲ ಮಣ್ಣು ನೋಡು, ಮಣ್ಣು ಇರ್ತವೆ. ಇವಾಗ ನೋಡಿ ಹೆಂಗೆ ಹೊಡಿತಿದೆ. ಹಾಂ, ಓ ಒಳ್ಳೆ ಸಮುದ್ರ ಥರ ಇಳಿತಿದೆಯಲ್ಲ ನೀರುಗಳು. ಯಪ್ಪ ಫುಲ್. ಇಲ್ಲೇ ಹೋಗೋಣ. ಜನ ಕಾಳು ಕಾಯ್ತವ್ರೆ, ಪೊಲೀಸವರು, ಗಾರ್ಡ್ಸ್ಗಳು. ಜನ ಹೋಗ್ಬಿಡ್ತಾರೆ, ಕೇಳಲ್ಲ ಮಾತುಗಳು. ಹಾಂ, ಸುಳ್ಳಿ ಮತ್ತು ಫೋರ್ಸ್ ಇರ್ತವೆ ನೋಡು. ಅಷ್ಟೇನು ಜನ ಇಲ್ಲ ಅನಿಸುತ್ತೆ. ಕ್ರೌಡ್ ಕಡಿಮೆ ಇದೆ ಇವತ್ತು. ಯಾವಾಗಲೂ ಎಲ್ಲ ಫುಲ್ಲು ಕ್ರೌಡ್ ಇರುತ್ತೆ ವೀಕೆಂಡ್ಸಲ್ಲಿ. ಪಾರ್ಕಿಂಗ್ ಇಲ್ಲೇ ಮಾಡಬೇಕಾ? ಓ, ಗಾಡಿ ನೋಡೋಣ ಬನ್ನಿ, ಅಲ್ಲಿ ಹೋಗ್ತಾನೆ. ಫಸ್ಟ್ ಕಾರೆಲ್ಲ ಇಲ್ಲೇ ಹಾಕೋರು, ಗಾಡಿಲೆಲ್ಲ ಇಲ್ಲೇ ಹಾಕೋರು. ನೋಡೋಣ ಬಾ, ಇಲ್ಲಾಂದರೆ ಅಲ್ಲೋ ಅಲ್ಲಿ ಹಾಕೋ ಗಾಡಿನ. ಓ ಪಾರ್ಕಿಂಗ್ ಎಲ್ಲ ಇಲ್ಲ ಇಲ್ಲಿ. ನಾನು ಬಂದು ತುಂಬ ದಿನ ಆಯಿತು. ಫುಲ್ ಕ್ಲೀನಾಗಿ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಹಿಂಗೆ ಇರಲಿಲ್ಲ, ಶೇಡ್ ಆಗ್ಬಿಡ್ದಾ? ಅಲ್ಲಿ ನೋಡಿ ಹೆಂಗಿದೆ ನೀರು ಹರಿತಿರೋದು. ನೋಡಲಿ ಏನು ಫೋರ್ಸ್ ಆಗಿ ಬರ್ತಿದೆ ನೀರು. ಓ ಕಲರ್ ನೋಡಿ, ಇಲ್ಲಿಂದ ಫಾಲ್ಸ್ ಥರ ಬೀಳ್ತಾ ಇತ್ತು, ಇಲ್ಲೇ ಫುಲ್ ಹರಿತಾ ಇದೆ. ಹೊರಗಡೆ ಹೋಗೋದಕ್ಕೆ ಆಗಲ್ಲ, ಅಲ್ಲಿ ಅಷ್ಟು ಇಲ್ಲೇ ಇದೆ ವಾಟ್ರು ಲೆವೆಲು. ಹಾಂ ಅದೇ ಇದು ಅಲ್ಲೇ ಕಾಣಿಸಿರೋದು. ಹಾಂ
ಇವಾಗ ಬಿಡಲ್ಲ, ಇವಾಗ ಆಗಲ್ಲ. ವಾಟ್ರು ಹೆವಿ ಫೋರ್ಸಲ್ಲಿ ಹೋಗ್ತಿದೆ. ಇದೆಲ್ಲ ಆ್ಯಕ್ಚುಲಿ ನೀರು ಮಣ್ಕಾಲು ಉದ್ದ ಇರುತ್ತೆ ಅಷ್ಟೇ, ಇದೆಲ್ಲ ಫುಲ್ ತುಂಬೋಗೈತೆ. ಹಾಂ, ಅಲ್ಲಿ ಮೇ ಬಿ ಫಾಲ್ಸ್ ಲೆವೆಲ್ ತುಂಬೋಗ್ಬಿಟ್ಟಿದೆ ನೀರು. ಸೊ ನಮ್ಮ ಆಲ್ಮೋಸ್ಟ್ ಕ್ಯಾಂಪಿಂಗ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಕ್ಯಾಂಪಿಂಗ್ ಮಾಡಿಲ್ಲ ಅಂದ್ರೂ ಒಂದು ಫುಲ್ ಡೇ ಔಟ್ ಆಗೋಯಿತು. ಅಲ್ಲಿ ಇನ್ನೊಂದು ಸ್ವಾಮಿ ಮುಗಿಸ್ಬಿಟ್ಟು ಒಗ್ಗನೆಕಾಯಿ ಹೋಗೋಣ ಬಂದ್ಬಿಟ್ಟು ಅಲ್ಲಿಂದ ಒಂದು ಟ್ರಿಪ್ ಕಂಪ್ಲೀಟ್ ಮಾಡಿಬಿಟ್ರಿ. ಆಲ್ಮೋಸ್ಟ್ ಒಳ್ಳೆ ಪೈಸಾ ವಸೂಲಾಯಿತು, ಒಳ್ಳೆ ಮಜಾ ಆಯಿತು. ಎಂಟೈರ್ ಡೇ ಬಂದು ಇಲ್ಲಿ ಅಲ್ಲಿ ಎಲ್ಲ ಕಡೆ ಒಳ್ಳೆ ಪೀಸ್ಫುಲ್ ಟೈಮ್ ಇತ್ತು. ಒಂಥರ ವೆದರು, ಮಳೆ ಎಲ್ಲೂ ಬಂದಿಲ್ಲ. ಹೋಗ್ತಾ ನೋಡ್ಬೇಕು ಹೆಂಗೆ ಬರುತ್ತೆ ಅಂತ, ಮಳೆಗೆಲ್ಲ ಬರುತ್ತೆ ಅಂತ. ಬಟ್ ಓವರಾಲ್ ಟ್ರಿಪ್ ಚೆನ್ನಾಗಿತ್ತು. ಎಲ್ಲರಿಗೂ ನೋಡೋವಾಗ ಥ್ಯಾಂಕ್ಸ್ ಅಂತ ಹೇಳ್ತಾ ಎಂಡಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.